ನಮಸ್ಕಾರ. ಈ ನೋಡಿ, ಶಾಪ ಹಾಕಿದರೆ, ಶಾಪ ಯಾರಿಂದಾದರೂ ಹಾಕಿಸ್ಕೊಂಡ್ರೆ ಖಂಡಿತವಾಗ್ಲೂ ಮನುಷ್ಯನಿಗೆ ದುಡ್ಡಿನ ಕಷ್ಟಗಳಂತೂ ಖಂಡಿತವಾಗ್ಲೂ ಬಂದೇ ಬಂದ್ಬಿಡುತ್ತೆ. ಈಗ ಒಬ್ಬ ವ್ಯಕ್ತಿ ನ್ಯಾಯ ಧರ್ಮದಿಂದ ಇರ್ತಾನೆ. ನೀವೇನಾದರೂ ಎಕ್ಸಾಂಪಲ್ ಹೇಳ್ತಿರೋದು, ನೀವೇನಾದರೂ ಆ ವ್ಯಕ್ತಿ ಏನೋ ಪಾಪ ತಪ್ಪು ಮಾಡಿರಲ್ಲ, ಸುಳ್ಳು ಹೇಳಿರಲ್ಲ, ಮೋಸ ಮಾಡಿರಲ್ಲ, ನಿಮ್ಮದೇನೂ ತಿಂದಿರಲ್ಲ, ಯಾರೋ ಹೇಳಿದರು ಅಂತಂದ್ಬಿಟ್ಟು ಹೇಳಿಕೆ ಮಾತು ಕೇಳಿಬಿಟ್ಟು ಇಡೀ ಶಾಪ ಹಾಕ್ಬಿಡ್ತೀರ. ಇಡೀ ಶಾಪ ಹಾಕಿದಾಗ ಖಂಡಿತವಾಗ್ಲೂ ನಿಮಗೂ ದುಡ್ಡಿನ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದುಬಿಡುತ್ತೆ. ಅದು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಆಮೇಲೆ ಯಾವ ಸಂದರ್ಭಗಳಲ್ಲಿ ಬರುತ್ತೆ ದುಡ್ಡಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ? ಈಗ ಮನುಷ್ಯನಿಗೆ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗೆ ತಾನೇ ನಾವೇನು ಕರ್ಮ ಮಾಡಿದ್ವೋ ಏನೋ ಅಂತ ಮಾತಾಡ್ತಿರ್ತೀವಲ್ಲ, ಅದೆಲ್ಲ ಸತ್ಯ. ಇದೆಲ್ಲ ನಮ್ಮ ಹಿರಿಯರು, ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ದರು. ಇವೆಲ್ಲ ಖಂಡಿತವಾಗ್ಲೂ ಸತ್ಯನೇ ಕಣ್ರಿ. ಈಗ ನೀವೇನಾದರೂ ಶಾಪಗಳು ಹಾಕ್ಸ್ಕೊಂಬಿಟ್ಟಿರ್ತೀರ, ಯಾರೋ ನಿಮಗೆ ಶಾಪ ಹಾಕ್ಬಿಡ್ತಾರೆ ಇದು ಅಂತ. ಏನೋ ತಪ್ಪು ಮಾಡಿದಾಗ ಬೇರೆ ಯಾರೋ ಶಾಪಗಳು ಹಾಕ್ಬಿಡ್ತಾರೆ. ಯಾರೇ ಆಗಲಿ ಶಾಪಗಳು ಹಾಕಿಸ್ಕೊಳ್ಳೋದು, ಶಾಪ ಹಾಕೋದು, ಇವೆಲ್ಲ ಏನಾಗುತ್ತೆ ಅಂತಂದಾಗ ಮನುಷ್ಯನಿಗೆ ನಿಮ್ಮ ಟೈಮು ಸರಿ ಇಲ್ದಲೇ ಇದ್ದಾಗ ನಮ್ಮ ಟೈಮು ಸರಿ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಈ ಜಾತಕಗಳಲ್ಲಿ ಎಸ್ಪೆಷಲಿ ಒಂದೊಂದು ರಾಶಿ ನಕ್ಷತ್ರ ಇರ್ತದೆ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀವಿ, ಒಂದು ಪಾದ ಇರುತ್ತೆ, ಒಂದು ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರ್ತವೆ. ಅಲ್ಲಿ ದಶಾಭುಕ್ತಿಗಳಲ್ಲಿ ಅಲ್ಲಿ ಏನಾಗುತ್ತೆ, ಈ ದುಸ್ಥಾನಗಳು ಮನೆಗಳು ಆಪರೇಟ್ ಆಗ್ತದೆ. ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಇದ್ರ ಜೊತೆಗೆ 1ನೇ ಮನೆ, ನಾನು ಅನ್ನೋ ಮನೆ, ಇದ್ರ ಜೊತೆಗೆ 5ನೇ ಮನೆ, ಇವು ಆಪ್ರೇಟ್ ಆದಾಗ ಮನುಷ್ಯನಿಗೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಉಂಟಾಗ್ಬಿಡುತ್ತೆ. ಯಾವಾಗ ಇವೆಲ್ಲ ಉಂಟಾಗುತ್ತೆ ಅಂದರೆ, ಮನುಷ್ಯನಿಗೆ ದುಡ್ಡಿನ ಸಮಸ್ಯೆಗಳು ಬಂದಾಗ ತಾನೇ ಕಷ್ಟಗಳು ಬರೋದು. ಕಷ್ಟ ಬರೋದು ಯಾವಾಗ? ದುಡ್ಡಿನ ಸಮಸ್ಯೆಗಳು ಬಂದಾಗ. ದುಡ್ಡಿನ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬರ್ತಾ ಹೋಗುತ್ತೆ. ಆ ಕಷ್ಟಗಳೇ ದಶಾಭುಕ್ತಿಗಳಲ್ಲಿ ದುಸ್ಥಾನಗಳು ಮನೆ ಅಂತ ಋಷಿ ಮುನಿಗಳು ಇಟ್ಟೋಗಿದ್ದಾರೆ. ಈ ದುಸ್ಥಾನಗಳು ಮನೆ ಸ್ಪಿರಿಚುವಲ್ಗೆ ಒಳ್ಳೆಯದು, ಆಧ್ಯಾತ್ಮಿಕ ಚಿಂತಕರಾಗಲಿಕ್ಕೆ, ಸ್ಪಿರಿಚುವಲ್ ಲೆವೆಲಲ್ಲಿ ಇರಲಿಕ್ಕೆ ತುಂಬ ಚೆನ್ನಾಗೆ. ಬಟ್ ಈ ಮನೆಗಳು, ದುಸ್ಥಾನಗಳು ಮನೆಗಳು ಆಪರೇಟ್ ಆದಾಗ ದಶಾಭುಕ್ತಿಗಳಲ್ಲಿ ಮನುಷ್ಯನಿಗೆ ಆರ್ಥಿಕ ಸಮಸ್ಯೆ, ಇವೆಲ್ಲ ಸಮಸ್ಯೆ ಬಂದ್ಬಿಡುತ್ತೆ. ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಿರ್ತಾರೆ. ಇವತ್ತು ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ದುಡ್ಡು ಬರಲ್ಲ. ದುಡಿಲೇಬೇಕು, ವ್ಯಾಪಾರ ಮಾಡಲೇಬೇಕು, ವ್ಯವಸಾಯ ಮಾಡಲೇಬೇಕು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವ್ರು ಅಂತ ನಂಬಿ ಬದುಕಬೇಕು. ಪ್ರತಿಯೊಂದು ದುಡಿದ್ರೇ ದುಡ್ಡು ಬರಲಿಕ್ಕೆ ಸಾಧ್ಯ. ಇವೆಲ್ಲ ಯಾವಾಗ ಬರ್ತವೆ? ಮನುಷ್ಯನಿಗೆ ಟೈಮ್ ಕೆಟ್ಟಾಗ. ಈ ಒಂದು ಅರ್ಧಾಷ್ಟಮ ಶನಿಕಾಟ ನಡೆಯುವಾಗ, ಪಂಚಮ ಶನಿಕಾಟ ನಡೆಯುವಾಗ, ಅಷ್ಟಮ ಶನಿಕಾಟ ನಡೆಯುವಾಗ, 7.5 ವರ್ಷ 7.5 ನಡೆಯುವ ಸಂದರ್ಭದಲ್ಲಿ, ಈ ಜನ್ಮಕ್ಕೆ ಜನ್ಮರಾಶಿಗಳಿಗೆ ರಾಹು ಕೇತುಗಳು ಪ್ರವೇಶ ಆದಾಗ ಇವೆಲ್ಲ ಒಂದು ಉಲ್ಬಣ ಆಗ್ತಿರ್ತವೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಒಂದು ರಾಶಿ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ಬಂದಾಗ ಇವೆಲ್ಲ ಶಾಪಗಳು ವರ್ಕ್ ಆಗ್ತಾ ಹೋಗುತ್ತೆ. ನಾವು ಯಾರಿಗಾದರೂ ಸುಮ್ಮನೆ ಶಾಪಗಳು ಹಾಕಿರ್ತೀವಿ. ನಿಮ್ಮ ಮನಸ್ಸು ನೋಯಿಸಿರ್ತಾರೆ ಅಂತ ಅವ್ರಿಗೆ ಶಾಪ ಹಾಕಿರ್ತೀರ, ನೀವು ಇನ್ನೊಬ್ರಿಗೆ ನೋಯಿಸಿರ್ತೀರಂತ ಇನ್ನೊಬ್ಬರು ನಮಗೆ ಶಾಪಗಳು ಹಾಕಿರ್ತಾರೆ. ಆ ಶಾಪಗಳು ಯಾವಾಗ ವರ್ಕ್ ಆಗ್ತವೆ ಅಂದರೆ, ಈ ದಶಾಭುಕ್ತಿಗಳಲ್ಲಿ ಬಂದಾಗ ಶಾಪಗಳು ವರ್ಕ್ ಆಗಿಬಿಡ್ತವೆ. ಆವಾಗ ಮನುಷ್ಯನಿಗೆ ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಉಲ್ಬಣ ಆಗಿಬಿಡುತ್ತೆ. ಇವೆಲ್ಲ ನಮ್ಮ ತಾತ ಅವರು ಹೇಳ್ತಿದ್ರು, ಅದನ್ನು ನಿಮಗೆ ಹೇಳ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಾಗಿ ಈ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ. ನಮಸ್ಕಾರ.